ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ರಿದನಿಯ ಲೈಫ್ ಸ್ಟೈಲ್ ವ್ಲಾಗ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಬೇಜಾರು, ಸುದ್ದಿಮನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಕೊನೆ ತನಕ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ನೋಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿಪ್ಪ ಅಂತ ಕರೆದಿದ್ಲು. ಹಾಗೆ ಅವ್ರ ಮನೆಗೆ ಹೋಗಿದ್ದೆ. ನಾನು ಹೋಗೋಷ್ಟೊತ್ತಿಗೆ ಪಾಪ ಅವರೇ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದರು. ನೋಡಿ, ಪಲಾವು ಎಲೆ, ಲವಂಗ, ಚಕ್ಕೆ, ಕಸ್ತೂರಿ ಮೇಥಿ, ಆಮೇಲೆ ಈರುಳ್ಳಿ, ಟೊಮೊಟೊನೆಲ್ಲ ರೆಡಿ ಮಾಡ್ಕೊಂಡಿದ್ದು. ರುಬ್ಬಕ್ಕೆ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ರು. ನಾನು ಹೋಗಿದ ತಕ್ಷಣ ಅಣ್ಣ ಬಂದುಬಿಟ್ಟು ನನಗೂ ನನ್ನ ಫ್ರೆಂಡ್ ಇಬ್ರಿಗೂ ಕಾಫಿ ಕೊಟ್ಟರು. ಕಾಫಿ ಕುಡ್ಕೊಂಡು ನಾನು ಮಾತಾಡ್ತಾ ಕೂತಿದ್ದೆ. ಪಾಪ ಅವಳು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ಲು. ಮೊಸರು ಬಜ್ಜಿಗೆ ಸೌತೆಕಾಯಿ, ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ಲು. ಹಾಗೆ ಸೌತೆಕಾಯಿ ಕೂಡ ತಿನ್ನೋಕ್ಕೂ ಕಟ್ ಮಾಡಿ ಇಟ್ಕೊಂಡಿದ್ಲು. ನಾನು ಕಾಫಿ ಕುಡ್ಕೊಂಡು ಕೂತಿದ್ದೆ. ಅಣ್ಣ ಬನ್ನಿ ವಿಡಿಯೋ ಮಾಡ್ಕೊಳ್ಳಿ ಅಂತ ಅಂದರು. ಫೈನಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ. ನೋಡಿ, ಅರ್ಧ kg ಆಗೋಷ್ಟು ಚಿಕನ್ನ ತೊಗೊಂಡಿದ್ರು. ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ರು. ಇವಾಗ ಮಸಾಲೆನ ರುಬ್ಬಿಟ್ಕೊಂಡಿದ್ದಿದ್ರು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಾರೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಅವರು ಕುಕ್ಕರಿಗೆ ಎಣ್ಣೆನ ಹಾಕ್ಬಿಟ್ಟು ಕಾಯಕ್ಕಿಟ್ಟಿದ್ರು. ಈಗ ಫೈನಲಿ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ರು. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಅವ್ರ ಮನೇಲಿ, ನನ್ನ ಫ್ರೆಂಡ್ ಮನೇಲಿ ನನ್ನ ಫ್ರೆಂಡ್ ಬಿರಿಯಾನಿ ಮಾಡಲ್ಲ, ಅಣ್ಣ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ನಾನು ಒಂದು 2-3 ಟೈಮ್ ಏನೋ ತಿಂದಿದ್ದೀನಿ, ಚೆನ್ನಾಗಿರುತ್ತೆ. ನನಗೆ ಅದರಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಮಾಡೋದೇ ಬೇರೆ ಥರ ಇರುತ್ತೆ, ಅವ್ರ ಮನೇಲಿ ಮಾಡೋದೇ ಬೇರೆ ಥರ ಇರುತ್ತೆ. ಅದೇ ನನಗೆ ತುಂಬ ಟೇಸ್ಟಾಗಿರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಟ್ ಅವರು ಯಾವಾಗಲೂ ಅಷ್ಟೇ ಡಿ ಟೈಮಲ್ಲಿ ಬಿರಿಯಾನಿ ಏನಾರು ಮಾಡೋದಾದರೆ ನಮ್ಮನ್ನ ಕರೀತಾರೆ, ಹಂಗೆ ಬಿಟ್ಟು ತಿನ್ನಲ್ಲ. ಫೈನಲಿ ನಾನು ಮನೇಲೇ ಇದ್ನಲ್ಲ, ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಹೋಗಿದೆ. ನೋಡಿ, ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಇದು ಈರುಳ್ಳಿನ ಕೂಡ ಚೆನ್ನಾಗಿ ಅವರು ಕೈ ಆಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಒಗ್ಗರಣೆಯಲ್ಲಿ ನಾವು ಹಾಕೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈಗ ಫೈನಲಿ ಟೊಮೆಟೊ ಕೂಡ ಆ್ಯಡ್ ಮಾಡ್ತಾಯಿದ್ದಾರೆ. ಅವರು ಬಿರಿಯಾನಿ ಟೊಮೆಟೊ ಎಲ್ಲ ಜಾಸ್ತಿ ಹಾಕೋಲ್ಲ, ಒಂದೇ ಒಂದು ಟೊಮೆಟೊನ ಕೂಡ ಆ್ಯಡ್ ಮಾಡ್ಕೊಂಡಿದ್ರು. ನೋಡಿ, ಹಾಕ್ಕೊಂಡಿದ್ರು. ಮತ್ತು ಅವರಿಬ್ಬರು, ಅಣ್ಣ ಮತ್ತು ನನ್ನ ಫ್ರೆಂಡು ಕ್ಯೂಟಾಗಿ ಜಗಳ ಆಡ್ತಾಯಿರ್ತಾರೆ. ಆ ಲ್ಯಾಂಗ್ವೇಜ್ ಕೂಡ ಚೆನ್ನಾಗಿರುತ್ತೆ. ಅವರಿಬ್ಬರು ಜಗಳ ಆಡ್ತಾ ಇರೋದನ್ನ ನೋಡೋಕ್ಕೇನೋ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಅಣ್ಣ ಅವಳನ್ನ ಕಾಲು ಎಳಿತಾಯಿದ್ರು. ನಾನು ವಿಡಿಯೋ ಶೂಟ್ ಮಾಡಿಕೊಂಡು ಏನೇನು ಹಾಕ್ತಾಯಿದ್ದೀರ ಅಣ್ಣ ಅಂತ ಕೇಳಿಕೊಂಡು ವಿಡಿಯೋ ಶೂಟ್ ಮಾಡ್ತಿದ್ದೆ. ಬಟ್ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಕೂಡ ಹಾಕ್ತಿದ್ದಾರೆ. ನೋಡಿ, ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ನೋಡಿ, ಎಷ್ಟು ಚೆನ್ನಾಗಿ ಮಸಾಲೆನೂ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ, ಅವರು ಫ್ರೈ ಮಾಡಿ ಹಾಕಿಲ್ಲ, ಹಸಿ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಬಂದುಬಿಡುತ್ತಲ್ವ, ಹಾಗಾಗ್ಬಿಟ್ಟು ಇವಾಗ ಮಸಾಲೆ ಕೂಡ ಚೆನ್ನಾಗಿ ಇದಾಗಿದೆ. ಇವಾಗ ಚಿಕನನ್ನು ಆ್ಯಡ್ ಮಾಡ್ಕೊತಾ ಇದ್ದಾರೆ. ಮತ್ತು ಯಾರೆಲ್ಲ ವೀಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೂಡ ಕೊಡಿ. ನೀವೆಲ್ಲ ಕೊಡೋ ಒಂದು ಲೈಕಿಂದ ನನಗೆ ಮತ್ತೆ ವಿಡಿಯೋ ಮಾಡಬೇಕು ಅನ್ನೋಷ್ಟು ಖುಷಿಯಾಗುತ್ತೆ. ಹಾಗಾಗಿ ನೋಡಿ, ಇವಾಗ ಚೆನ್ನಾಗಿ ಮಸಾಲೆ ಜೊತೆಗೆ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದಾರೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದಾರೆ. ಫೈನಲ್ ಬಿರಿಯಾನಿ ಮಾತ್ರ ಅಣ್ಣ ತುಂಬಾ ಚೆನ್ನಾಗಿ ಮಾಡ್ತಾರೆ, ನಾನು ತಿಂದಿದ್ದೀನಲ್ವ, ಹಾಗಾಗ್ಬಿಟ್ಟು ನೋಡಿ ಇವಾಗ ಚೆನ್ನಾಗಿ ಅದು ಇದಾಗಿದೆ. ಇವಾಗ ಬಂದುಬಿಟ್ಟು ಅವರು ಅದಕ್ಕೆ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತಾರೆ. ಇವಾಗ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊತಾರೆ. ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಕೊಡ್ತಾರೆ. ನೋಡಿ, ಇವಾಗ ಈಗ ಸ್ವಲ್ಪ ಗರಂ ಮಸಾಲ ಹಾಕ್ತಾರೆ. ಚಿಕನ್ ಬಿರಿಯಾನಿಗೆಲ್ಲ ಬಂದ್ಬಿಟ್ಟು ಜಾಸ್ತಿ ಮಸಾಲೆ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ಜಾಸ್ತಿ ಮಸಾಲೆ ಹಾಕ್ಬಿಟ್ರೆ ಒಂಥರ ತಿನ್ನೋಕ್ಕಾಗಲ್ಲ. ಇವಾಗ ಅವರು ತೇಜು ಬಿರಿಯಾನಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದಾರೆ. ನೋಡಿ, ಆಮೇಲೆ ಪ್ರಾಡಕ್ಟ್ಗಳಲ್ಲಿ ತೇಜು ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. MTR ಅದೆಲ್ಲ ಪ್ರಾಡಕ್ಟ್ಗಿಂತ ತೇಜು ಪ್ರಾಡಕ್ಟಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ, ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಅವರು ಮೊಸರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದಾರೆ. ನಾನು ನಮ್ಮ ಮನೇಲಿ ಬಿರಿಯಾನಿ ಮಾಡೋತ್ತಿಗೆ ಮೊಸರು ಮನೇಲಿ ಇದ್ದರೆ ಮಾತ್ರ ಹಾಕ್ಕೊತೀನಿ, ಇಲ್ಲದಿದ್ದರೆ ಏನೂ ಹಾಕೋಕ್ಕೆ ಹೋಗಲ್ಲ. ಬಟ್ ಅಣ್ಣ ಮೊಸರು ಹಾಕಿದ್ರು, ಚೆನ್ನಾಗಿತ್ತು. ಮೊಸರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದಾರೆ. ಇವಾಗ ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದಾರೆ. ನೋಡಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾರೆ ಒಂದು ಸಲ. ನೋಡಿ, ಇವಾಗ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊತಾರೆ. ನೋಡಿ, ಚೆನ್ನಾಗಿ ತಿರುಗಿಸ್ಕೊತಾರೆ.
ನೋಡಿ ಚೆನ್ನಾಗಿ ತಿರ್ಸ್ಕೊಂಬಿಟ್ಟು ಇವಾಗ ಅಕ್ಕಿನ ತೊಳೆದು ಎತ್ತಿಟ್ಕೊಂಡಿದ್ರು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಅವರು ಬಿರಿಯಾನಿಗೆ ಅಂಗಡಿ ಅಕ್ಕಿನೇ ಯೂಸ್ ಮಾಡ್ತಿಲ್ಲ, ಅವರು ಡಿಪೋ ಅಕ್ಕಿನೇ ಯೂಸ್ ಮಾಡ್ತಿರೋದು. ಆದರೆ ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಅದು ಏನು ಅಂದರೆ ಡಿಪೋ ಅಕ್ಕಿಯಲ್ಲಿ ಬಿರಿಯಾನಿ ಮಾಡಿಬಿಟ್ಟು ಆವಾಗಲೇ ತಿನ್ನೋದ್ರಿಂದ ಸಖತ್ತಾಗಿರುತ್ತೆ. ಮತ್ತು ನಾವು ಇಟ್ಬಿಟ್ಟು ಈಗ ಬೆಳಿಗ್ಗೆ ಮಾಡಿ ಮಧ್ಯಾಹ್ನ ತಿಂತೀವಿ ಅಂತ ತಣ್ಣಗಾದಾಗ ತಿನ್ನೋಕ್ಕಾಗಲ್ಲ. ಬಟ್ ಆಗಲೇ ಮಾಡ್ಕೊಂಡು ಆಗಲೇ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕ್ಕೊಂಡಿದ್ದಾರೆ. ಹಾಕ್ಕೊಂಡು ಇವಾಗ ಒಂದು ಸಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದಾರೆ ನೋಡಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದಾರೆ. ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಇವಾಗ ಅವರು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಬಟ್ ಇನ್ನೊಂದೇನಂತ ಹೇಳಿದ್ರೆ ಅವರು ನೀರನ್ನ ಹಂಗೆ ಹಾಕ್ತಾಯಿದ್ದಾರೆ. ಬಟ್ ನಾನು ಕೇಳಿದೆ, ಅಣ್ಣ ನೀನು ನೀರು ಹಿಂಗೆ ಹಾಕಿದ್ರೆ ನಿಂಗೆ ಹೆಂಗೆ ಅಳತೆ ಗೊತ್ತಾಗುತ್ತಾ ಅಂತ ಕೇಳಿದೆ. ಅದಕ್ಕೆ ಹ್ಞೂ ನಮಗೆ ಗೊತ್ತಾಗ್ಬಿಡುತ್ತೆ, ಇಷ್ಟೇ ಅಕ್ಕಿಗೆ ಇಷ್ಟೇ ನೀರು ಹಾಕಬೇಕು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಬಟ್ ನನಗಂತೂ ದೇವ್ರಣೆಗಳು ಗೊತ್ತಾಗಲ್ಲ. ಯಾಕೆಂದರೆ ನಾನು ಯಾವ ಲೋಟದಲ್ಲಿ ಅಕ್ಕಿ ಹಾಕಿರ್ತೀನಿ ಅದೇ ಲೋಟದಲ್ಲೇ ನೀರು ಹಾಕ್ತೀನಿ. ನನಗೆ ಅದೇ ಥರ ನೀರು ಹಾಕಕ್ಕೆ ಬರಲ್ಲ. ನೋಡಿ ಅಣ್ಣ ಸೋಟಿಟ್ಬಿಟ್ಟು ಹಂಗೆ ನೋಡ್ತಾ ಇದ್ರಲ್ಲ, ಆ ಥರ ಎಲ್ಲ ನಮ್ಮ ಅಜ್ಜಿ ನೋಡ್ತಾಯಿದ್ರು. ನನಗೆ ಅದು ನೆನಪಾಗ್ಬಿಡ್ತು. ಆಮೇಲೆ ಅವರು ಸಡನ್ನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಕುದಿಯೋಕ್ಕೆ ಬಿಡ್ತಾರೆ. ಕುದಿ ಬರೋತ್ತಿಗೆ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಆಮೇಲೆ ಕರೆಕ್ಟಾಗಿ ಏನಾದರೂ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಉಪ್ಪೇನಾದ್ರು ಕಮ್ಮಿ ಇದ್ದರೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಆಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ವಿಸಿಲ್ ಹೊಡಿಯೋಕ್ಕೆ ಬಿಡ್ತಾರೆ. ನೋಡಿ ಫೈನಲಿ ಬಿರಿಯಾನಿ ಅಂತೂ ಸಖತ್ತಾಗಿತ್ತು. 3 ಜನ ಕೂತ್ಕೊಂಡು ಚೆನ್ನಾಗಿ ಬಿರಿಯಾನಿ ಕೂಡ ತಿಂದ್ವಿ. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು, ನಿಮಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಇವತ್ತಿನ ವಿಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ. ಬಾಯ್, ಲವ್ ಯು.